ಈಗ ವಿರಾಟ್ ಕೊಹ್ಲಿ ಇದ್ದಾಗ ಏನ್ ಹೇಳ್ತಾ ಇದ್ರು, ನಾನ್ ನಂಬರ್ 4 ಅಲ್ಲಿ ಆಡ್ತೀನಿ, ರನ್ ನಾನ್ ಹೊಡಿತೀನಿ, ನನಗೆ ವಿಕೆಟ್ ತೆಗಿಯೋ ಬೌಲರ್ಸ್ ಬೇಕು ಅಂತ 4 ಜನ ಫುಲ್ ಪ್ರಾಪರ್ ಪೇಸ್ ಅಟ್ಯಾಕ್ ನ ಇಟ್ಕೊಂಡು ಇಂಗ್ಲೆಂಡ್ ಅಲ್ಲಿ ಆಡಿರ್ಬೋದು, ಇಲ್ಲ ಆಸ್ಟ್ರೇಲಿಯಾದಲ್ಲೆಲ್ಲ ಆಡಿರೋದು. ಸೊ ಈಗ ಶುಭ್ಮನ್ ಗಿಲ್ಗೆ ಆ ಮಟ್ಟಕ್ಕೆ ರನ್ ಇದೆ. ಹಿಸ್ಟ್ರಿಲೇ ಯಾರು ಹೊಡೆದಿಲ್ಲ ಅಷ್ಟು ರನ್ ಹೊಡೆದಿದ್ದಾನೆ ಮನುಷ್ಯ 4 ಮ್ಯಾಚ್ ಅಲ್ಲಿ, 730 ಸಮಥಿಂಗ್. ಹಂಗಿರುವಾಗ ಶುಭ್ಮನ್ ಗಿಲ್ ಹೇಳ್ತಾನ, ಅಣ್ಣ ನಾನ್ ರನ್ ಹೊಡಿತೀನಿ, ನನಗೆ ವಿಕೆಟ್ ತೆಗಿಯೋ ಬೌಲರ್ಸ್ ಕೊಡಿ ಅಂತ. ಹಂಗ ಹೇಳಿದ್ರೆ 4 ಜನನು ಫಾಸ್ಟ್ ಬೌಲರ್ಸ್ ಫುಲ್ ಟೈಮ್ ಹೋಗ್ಬೋದು. ಯಾಕಂದ್ರೆ ಶಾರ್ದುಲ್ ಠಾಕೂರ್ ಆ ಲೆವೆಲ್ ಕಂಡಿಲ್ಲ. ಇಲ್ಲಪ್ಪ ಒಂದ್ ಸ್ವಲ್ಪ ಬ್ಯಾಟಿಂಗ್ ಆಡೋನು ಬೇಕು ಅಂತ ಅದೇ ಯೋಚನೆ ಹೋದ್ರೆ ಶಾರ್ದುಲ್ ಠಾಕೂರ್ ಆಡಿಸ್ತಾರೆ. ಬಟ್ ನನ್ ಪ್ರಕಾರ ಶುಭ್ಮನ್ ಗಿಲ್ಗೆ ಇಷ್ಟೊತ್ತಿಗೆ ಈ 4 ಮ್ಯಾಚ್ ಏನಾಗಿದೆ, ಆಸ್ ಎ ಕ್ಯಾಪ್ಟನ್, ಆಸ್ ಎ ಬ್ಯಾಟರ್, ಆ ಕಾನ್ಫಿಡೆನ್ಸ್ ಬಂದಿರಬೇಕು. ಅಣ್ಣ ನಾನು ರನ್ ಹೊಡಿತೀನಿ, ನನಗೆ ಸಪೋರ್ಟ್ ಮಾಡಕ್ಕೆ ಬೇರೆ ಬ್ಯಾಟರ್ಸ್ ಇದ್ದಾರೆ, ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಯಾಕೆಂತಂದ್ರೆ ಲೆಕ್ಕಾಕಿ KL ರಾಹುಲ್ 2 ಸೆಂಚುರಿ, ಜೈಸ್ವಾಲ್ 1 ಸೆಂಚುರಿ, ಶುಭ್ಮನ್ ಗಿಲ್ದು ಐ ಥಿಂಕ್ 3-4 ಸೆಂಚುರಿ ಇದೆ, 1 2 3 4 ಸೆಂಚುರಿ. ಆಯ್ತಾ. ರಿಷಬ್ ಪಂತ್ 2 ಇತ್ತು, ಬಟ್ ಇವತ್ತು ಆಡ್ತಿಲ್ಲ. ಓಕೆ. ವಾಷಿಂಗ್ಟನ್ ಸುಂದರ್ ಒಂದಿದೆ, ಜಡೇಜಾದ 1 ಸೆಂಚುರಿ ಇದೆ. ಬರೀ ನಾವು ಸೆಂಚುರಿಗಳು ಲೆಕ್ಕ ಹಾಕ್ತಿದೀವಿ, 50ಗಳ ಲೆಕ್ಕ ಹಾಕಿದ್ರೆ ಇವರೆಲ್ಲ ಸೇರಿ ಹತ್ತ 3000 ರನ್ ಹೊಡೆದಿದ್ದಾರೆ 4 ಮ್ಯಾಚ್ ಅಲ್ಲಿ. ರನ್ ಅಂತೂ ಬಂದಿದೆ ಚೆನ್ನಾಗಿ. ಆಯ್ತಾ. ಇಲ್ಲಿ ಶಾರ್ದುಲ್ ಠಾಕೂರ್ ಇಂದ ಎಕ್ಸ್ಟ್ರಾ ರನ್ ಬಂದು ಅದ್ರಲ್ಲಿ ವಿನ್ ಆಗ್ತೀವಿ ಅನ್ನೋದು ಏನಿಲ್ಲ ನನ್ನ ಪ್ರಕಾರ. ಸೊ ಹಂಗಾಗಿ 4 ಜನ ಫಾಸ್ಟ್ ಬೌಲರ್ ಆಡಿಸಿ, ಸಿರಾಜ್ ಲೀಡ್ ಮಾಡ್ತಾರೆ, ಅವ್ರ ಜೊತೆಗೆ ಒಂದ್ ಕಡೆ ಆಕಾಶ್ದೀಪ್ ಹಾಕ್ಸಿ, ಇಲ್ಲ ಹರ್ಷದೀಪ್ ನ ತಗೊಂಡ್ ಬನ್ನಿ ಓಪನಿಂಗ್ ಏನೇ ಲೆಫ್ಟ್ ಹ್ಯಾಂಡರ್, ಸ್ವಿಂಗು ಮಾಡ್ತಾರೆ, ಕೌಂಟಿನೂ ಆಡಿ ಎಲ್ಲ ಇದ್ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಚೆನ್ನಾಗಿರುತ್ತೆ. ಆಲ್ ಔಟ್ ಫುಲ್ ಪೇಸ್ ಅಟ್ಯಾಕ್ ಹೋದ್ರೆ ಅಂತ ನಾನು ಅನ್ಕೊಂತಾ ಇದ್ದೀನಿ.